ಚಿಚುಕಾಗೆ ಕೋಳಿ ಸಾರು. ಹಳ್ಳಿಯಲ್ಲಿ ಸಂಡೇ ಅಂದ್ರೇನೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೇಕು. ಅದ್ರಲ್ಲೂ ಎಲ್ರಿಗೂ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಎಲ್ರಿಗೂ ಅಡಿಗೆ ಮಾಡೋದಂದ್ರೆ ಸೋಮಾರಿತನ. ಎಲ್ಲರಿಗಿಂತಾನು ನಾಟಿ ಕೋಳಿ ಸಾರು ಚೆನ್ನಾಗಿ ಮಾಡೋದು ಚಿಚುಕಾಗೇನೆ. ಆದ್ರೆ ಅವಳಿಗೂ ಕೂಡ ಎಲ್ಲರಿಗಿಂತ ಜಾಸ್ತಿನೇ ಸೋಮಾರಿತನ ಇತ್ತು. ಆ ದಿನ ಬೆಳಗ್ಗೆ 8 ಗಂಟೆಗೆ ಚಿಚುಕಾಗೆ ಮನೆ ಮುಂದ್ಗಡೆ ನಿಂತ್ಕೊಂಡು ಟುನಿಗುಬ್ಬಚ್ಚಿ, ಚೋಟಿಗಿಳಿ, ಲೂಸಿ ಪಾರಿವಾಳ, ಮಹಿಹದ್ದು ಹಾಗೂ ಬುಜ್ಜಿ ಬನ್ನು ಜೋರಾಗಿ ಚಿಚ್ಚು ಆಂಟಿ ಬೇಗ ಹೊರಗಡೆ ಬನ್ನಿ, ಸೂರ್ಯ ಬಂದಿದ್ದಾನೆ. ಆದ್ರೆ ಇನ್ನೂ ನಾಟಿ ಕೋಳಿ ವಾಸನೆ ಬರ್ಲಿಲ್ಲ. ಆವಾಗ್ಲೇ ಚಿಚು ನಿದ್ರೆಯಿಂದ ಎದ್ದು ಹೊರಗಡೆ ಬಂದ್ಲು. ಏನೋ ಬೆಳಿಗ್ಗೆ ಬೆಳಿಗ್ಗೆ ನಿನ್ ಗೋಲ ನಿದ್ರೆ ಮಾಡಕ್ ಬಿಡಲ್ವಾ? ಏನು ನಿದ್ರೆನಾ? ಇವತ್ತು ಸ್ಪೆಷಲ್ ಅಂತ ಹೇಳ್ದೆ, ನಾಟಿ ಕೋಳಿ ಸಾರು ಮುದ್ದೆ ಅಂತ ಮರ್ತ್ಬಿಟ್ಟ? ಚಿಚ್ಚು, ನಿನ್ ಕೈ ರುಚಿ ತಿಂದು ತುಂಬಾ ದಿನಗಳಾಗಿದೆ. ನೀನು ಮಾಡುವ ಚಿಕನ್ ಸಾರು ತುಂಬಾ ಚೆನ್ನಾಗಿರುತ್ತೆ. ನೆನ್ನೆ ಮಾಡಿದ್ ತುಂಬಾ ಚೆನ್ನಾಗಿತ್ತು. ಚಿಚುಕಾಗೆ ಹೆದರ್ಕೊಂಡೆ, ಅಯ್ಯಯ್ಯೋ ನಾಟಿ ಕೋಳಿನ ಅದ್ನ ಕ್ಲೀನ್ ಮಾಡ್ಬೇಕು, ಕಡಿಬೇಕು. ಅಯ್ಯಯ್ಯೋ ಈ ವಾರ ಬೇಡ, ಇವಾಗ ಬೇಳೆ ಸಾರು ಮಾಡೋಣ. ನೋ 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 ನೋ, ನನಗೆ ಬೇಳೆ ಸಾರೆಲ್ಲ ಬೇಕಾಗಿಲ್ಲ. ನನಗೆ ಬೇಳೆ ಸಾರು ಕೊಟ್ರೆ ನಾನು ಗಲಾಟೆ ಮಾಡ್ತೀನಿ. ನನಗೆ ಇವಾಗ ನಾಟಿ ಕೋಳಿ ಸಾರೇ ಬೇಕು. ಚಿಚ್ಚು, ನೀನು ಮಾಡ್ಲೇಬೇಕು. ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ನಾವೇ ತರ್ತೀವಿ. ನೀನು ನಾಟಿ ಕೋಳಿ ಸಾರು ಮಾಡಿಕೊಟ್ರೆ ಸಾಕು. ನಿನ್ ಕೈಯಲ್ಲಿ ಮ್ಯಾಜಿಕ್ ಇದೆ. ಅದನ್ನು ಕೇಳಿ ಚಿಚುಕಾಗೆ, ಸರಿ ಸರಿ ಸರಿ, ನನ್ನ ಫ್ಯಾನ್ಸ್ ಎಲ್ಲ ಕೇಳುವಾಗ ನಾನು ಮಾಡ್ಕೊಡೋದಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ? ಸರಿ, ನಿಮಗೋಸ್ಕರ ಇವತ್ತು ನಾನು ನಾಟಿ ಕೋಳಿ ಮಾಡಿ ಕೊಡ್ತೀನಿ. ಎಲ್ರೂ ಮಾರ್ಕೆಟ್ಗೆ ಹೋಗಿ ನಾಟಿ ಕೋಳಿ ಹಾಗೂ ಸಾರು ಮಾಡಕ್ಕೆ ಏನೇನ್ ಬೇಕೋ ಎಲ್ಲ ಮಸಾಲೆಗಳನ್ನ ತಗೊಂಡ್ ಬಂದ್ ಕೊಟ್ರು. ಅದನ್ನೆಲ್ಲ ಚಿಚು ಹತ್ರ ಕೊಟ್ಬಿಟ್ಟು ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಹೊರಟ್ರು. ಇವಾಗ ಮನೇಲಿರೋದು ಚಿಚು ಹಾಗೂ ಚಿನ್ನು ಮಾತ್ರ. ಆವಾಗ ಚಿಚುಕಾಗೆ, ಅಯ್ಯಯ್ಯೋ ಇಷ್ಟೊಂದು ಚಿಕನ, ಇಷ್ಟೊಂದು ಮಾಡ್ಬೇಕಂದ್ರೆ ನನಗೆ ಕೈಯೆಲ್ಲ ನೋವಾಗ್ಬಿಡುತ್ತೆ. ಇಷ್ಟೊಂದು ಮಾಂಸನ ಕುಯ್ದು ಅಡಿಗೆ ಮಾಡ್ಬೇಕಂದ್ರೆ ಒಲೆಯಲ್ಲಿ ಸಾಧ್ಯನಾ? ಅಯ್ಯೋ ಇಷ್ಟೆಲ್ಲ ನನ್ನಿಂದ ಮಾಡಕ್ಕಾಗಲ್ಲ ಕಣೋ. ಅಮ್ಮ, ಮತ್ತೆ ಏನಮ್ಮ ಮಾಡ್ತೀಯ? ಹೊರಗಿನವರಿಗೆ ಪ್ರಾಮಿಸ್ ಮಾಡಿದೀಯಾ? ಎಲ್ಲರೂ ಹೊರಗೆ ನಿಂತಿದ್ದಾರೆ. ಚಿಚುಕಾಗೆ ಆಲೋಚನೆ ಮಾಡಿ ಫೋನ್ ತೆಗೆದ್ಲು. ಮರ್ಯಾದೆಯಲ್ಲ ಹೋಗೋದಿಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಫೇಮಸ್ ಆದ ಹೋಟೆಲ್ ಇದೆ. ಆ ಹೋಟೆಲಲ್ಲಿ ನಾನು ಮಾಡುವ ನಾಟಿ ಕೋಳಿ ಸಾರು ರೀತಿನೇ ಅವರು ಕೂಡ ಮಾಡೋದು. ಅಲ್ಲಿ ಇವಾಗ್ಲೇ ಆರ್ಡರ್ ಮಾಡಿ ಅದ್ ಬಂದ ತಕ್ಷಣ ಆ ರ್ಯಾಪರ್ ಎಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಹಾಕಿಟ್ಬಿಡೋಣ. ನಾನೇ ಮಾಡಿದ್ದು ಸಾರು ಅಂತ ಎಲ್ರ ಜೊತೆ ಹೇಳ್ಬೋದು. ಸೂಪರ್ ಐಡಿಯಾ. ಆದ್ರೆ ಅವರು ಕಂಡಿಡಿಯಲ್ವಾ? ಹೇಗೋ ಕಂಡಿಡಿತಾರೆ. ನಾಟಿ ಕೋಳಿ ಮೇಲೆ ಆ ಹೋಟೆಲ್ ಹೆಸರೇನಾದ್ರೂ ಬರ್ದಿರುತ್ತಾ? ನೀನ್ ಆರ್ಡರ್ ಮಾಡು. ಚಿಚುಕಾಗೆ ಸ್ವಿಗ್ಗಿಯಲ್ಲಿ 5 ಕೆಜಿ ನಾಟಿ ಕೋಳಿ ಸಾರು ಹಾಗೂ ಮುದ್ದೆನ ಆರ್ಡರ್ ಮಾಡಿದ್ಲು. ಅರ್ಜೆಂಟ್ ಡೆಲಿವರಿ ಅಂತ ಮೆನ್ಷನ್ ಮಾಡಿದ್ಲು. 1 ಅವರಲ್ಲಿ ಡೆಲಿವರಿ ಬಾಯ್ ಬಂದು ಪ್ಯಾಕೇಜ್ ಕೊಟ್ಟ. ಅವಾಗ ಚಿಚುಕಾಗೆ ಆ ಪಾರ್ಸಲ್ನ ಓಪನ್ ಮಾಡಿ ಅವಳ ಮನೇಲಿರುವ ಪಾತ್ರೆಯಲ್ಲಿ ಆ ನಾಟಿ ಕೋಳಿ ಸಾರು ಹಾಗೂ ಮುದ್ದೆನ ಹಾಕಿದ್ಲು. ಪಾರ್ಸಲ್ ಬಂದ ಬಾಕ್ಸ್ಗಳನ್ನ, ಕವರ್ಗಳನ್ನ ಅವಳು ಮಂಚದ ಕೆಳಗಡೆ ಇಟ್ಟಿದ್ಲು. ಚಿನ್ನು, ಇವಾಗ್ಲೇ ನಿಜವಾದ ಕೆಲಸ ಆರಂಭ ಆಗೋದು. ನಾವೇ ಕೆಲಸ ಮಾಡಿದ ರೀತಿ ಮಾಡ್ಬೇಕಲ್ವಾ? ಕೈಕಾಲಿಗೆಲ್ಲ ಸ್ವಲ್ಪ ಹಿಟ್ಟನ್ನ ಉಜ್ಕೊಳ್ಳೋಣ. ಹಾಗೇನೆ ಕಿಚನ್ ಅಲ್ಲಿ ಕೂಡ ತರಕಾರಿ ಎಲ್ಲ ವಸ್ತುಗಳನ್ನ ಆ ಕಡೆ ಈ ಕಡೆ ಮಾಡಿ ಇಡು. ಚಿನುಕಾಗೆ ತಾಯಿ ಹೇಳಿದ ಹಾಗೆ ಅವಳ ಮುಖದಲ್ಲಿ ಸ್ವಲ್ಪ ಮಸಿ ಹಾಗೂ ಸ್ವಲ್ಪ ಹಿಟ್ಟನ್ನ ಉಜ್ಜಿದ. ಚಿಚುಕಾಗೆ ಅವಳೇ ಅಡಿಗೆ ಮಾಡಿತ್ತಾರ ತುಂಬಾ ಸುಸ್ತಾಗಿರೋ ತರ ಬಿಲ್ಡಪ್ ಕೊಟ್ಲು. ಹಬ್ಬಬಬಬಾ, ಏನ್ ಕಷ್ಟ ಏನ್ ಕಷ್ಟ. ಮಧ್ಯಾಹ್ನ 1:30 ಗಂಟೆ. ಆವಾಗ ಟುನಿ, ಚೋಟು, ಲೂಸಿ, ಮಹಿ, ಬನ್ನು ಹಾಗೂ ಬುಜ್ಜಿ ಎಲ್ರೂ ನಾಟಿ ಕೋಳಿ ಸಾರು ತಿನ್ನೋದಕ್ಕೋಸ್ಕರ ಬಂದ್ರು. ಮನೆ ಇಡೀ ನಾಟಿ ಕೋಳಿ ಸಾರು ವಾಸನೆ ಬರ್ತಾ ಇತ್ತು. ಅವಾಗ ಬನ್ನು ಆ ವಾಸನೆನ ನೋಡಿ, ಓಹೋ ಚಿಚ್ಚು ಆಂಟಿ, ಅಡಿಗೆ ಅಂದ್ರೆ ಇದೇನಾ? ನಾಟಿ ಕೋಳಿ ಸಾರು ಅಂದ್ರೆ ನನಗೆ ಪಂಚಪ್ರಾಣ. ಪ್ಲೇಟ್ ಎಲ್ಲಿ? ನೀನ್ ಅಡಿಗೆ ಮಾಡಿರೋ ವಾಸನೆ ಘಮಘಮ ಅಂತ ಬರ್ತಾ ಇದೆ. ಇಷ್ಟ ಚೆನ್ನಾಗ್ ಮಾಡ್ತೀಯಾ? ಎಲ್ರೂ ಅಡಿಗೆ ಮನೆಗೆ ಬಂದ್ರು. ಅಲ್ಲಿ ಚಿಚುಕಾಗೆ ತುಂಬಾನು ಸುಸ್ತಾಗಿ ಅವಳೆಲ್ಲ ಅಡಿಗೆ ಮಾಡ್ತಾ ಇರುವ ನಾಟಕ ಮಾಡಿದ್ಲು. ಆವಾಗ ಚಿಚು ಬಿಲ್ಡಪ್ ಕೊಟ್ಟು, ಬಾ, ಎಷ್ಟೊಂದು ಸೊಂಟ ನೋವು. ಬೆಳಿಗ್ಗೆಯಿಂದ ನಿಂತು ನಿಂತು ಒಬ್ಳೆ ಇಷ್ಟೊಂದು ಅಡಿಗೆ ಮಾಡುವಾಗ ಕೈಕಾಲೆಲ್ಲ ನೋವು ಬಂದ್ಬಿಡುತ್ತು. ಅದು ಬೇರೆನಾ ಈ ಒಲೆಯಲ್ಲಿ ಮಾಡೋದು ಹೊಗೆ ಬೇರೆ. ಚಿಚ್ಚು, ನಮಗೋಸ್ಕರ ತುಂಬಾ ಕಷ್ಟಪಟ್ಟಿದೀಯ. ನಿಜವಾಗ್ಲೂ ನೀನು ಗ್ರೇಟು. ಚಿಚ್ಚು, ನಿನ್ನ ಶ್ರಮ ವೇಸ್ಟ್ ಆಗಿಲ್ಲ ನೋಡು. ವಾಸನೆ ಘಮ ಅಂತ ಬರ್ತಾ ಇದೆ. ಎಲ್ರೂ ಹೊರಗಡೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಎಲ್ರ ಕೈಯಲ್ಲೂ ಒಂದು ತಟ್ಟೆ ಇತ್ತು. ಚಿಚುಕಾಗೆ ನಾಟಿ ಕೋಳಿ ಸಾರು ಹಾಗೂ ಮುದ್ದೆನ ತಗೊಂಡ್ ಬಂದು ಹೊರಗಡೆ ಇಟ್ಲು. ಅವಾಗ ಬನ್ನು ಪ್ಲೇಟ್ ಇಟ್ಕೊಂಡು, ಮೊದ್ಲು ನನಗೇನೆ ಪ್ಲೇಟ್ ತುಂಬಾ ಊಟ ಕೊಡಿ. ಹಾಗೇನೆ ಗ್ರೇವಿ ಕೂಡ ಜಾಸ್ತಿ ಇರ್ಬೇಕು. ಸರಿ ಕಣೋ, ತಗೊಳ್ಳೋ. ಹಾಗಂತ ಒಂದು ಪೀಸ್ ಸ್ವಲ್ಪ ಗ್ರೇವಿ ಹಾಕಿದ್ಲು. ಇದು ನನ್ನ ಸ್ಪೆಷಲ್ ಮಸಾಲೆ. ಸಿಟಿಯಲ್ಲಿ ಕೂಡ ಇದು ಸಿಗದಿಲ್ಲ. ಚಿಚ್ಚು ಆಂಟಿ, ನನಗೆ ರಾಗಿ ಮುದ್ದೆ ಕೂಡ ಹಾಕಿ.
ರಾಗಿ ಮುದ್ದೆ ಕೂಡ ನಾನೇ ಮಾಡಿದ್ದು, ಅದು ನಿನಗೋಸ್ಕರ ಸ್ಪೆಷಲ್ ಆಗಿ. ಆವಾಗ ಲೂಸಿ ಪಾರಿವಾಳ, ಚಿಚ್ಚು ಸ್ವಲ್ಪ ಪೀಸು ಕಡಿಮೆ ಹಾಕು, ಗ್ರೇವಿ ಸಾಕು. ಅಯ್ಯೋ ಲೂಸಿ, ಚೆನ್ನಾಗ್ ತಿನ್ನು, ನಾನ್ ಕಷ್ಟಪಟ್ಟು ಬೇರೆ ಅಡಿಗೆ ಮಾಡಿದೀನಿ. ಎಲ್ರೂ ಚಿಚುಕಾಗಿ ಹತ್ತಿರ ನಾಟಿ ಕೋಳಿ ಸಾರು ಹಾಗೂ ಮುದ್ದೆನ ತಗೊಂಡ್ ಬಂದು ದೂರ ದೂರ ನೆಲದ ಮೇಲೆ ಕೂತ್ಕೊಂಡ್ರು. ಎಲ್ರೂ ಸಾರು ಹಾಗೂ ಮುದ್ದೆನ ತಿಂದ್ರು. ತಿಂದ ತಕ್ಷಣ ತುಂಬಾನೇ ಸಂತೋಷ ಪಟ್ರು. ವಾವ್ ಆಂಟಿ, ನೀವು ಅಡಿಗೆನ ಎಷ್ಟ್ ಚೆನ್ನಾಗಿ ಮಾಡಿದೀರಾ. ಆದ್ರೆ ಈ ಟೇಸ್ಟ್ ನ ಎಲ್ಲೋ ತಿಂದ ಹಾಗೆ ಅನ್ಸ್ತಾ ಇದೆ ಆಂಟಿ. ನನಗೆ ಯೋಚನೆ ಬಂತು, ಪಕ್ಕದಲ್ಲಿ ಬಾಬೂಜಿ ಹೋಟೆಲ್ ಇದೆ, ಅಲ್ಲಿಂದ ನಮ್ ತಂದೆ ಒಂದ್ಸಲ ತಂದಿದ್ರು. ಆದ್ರೆ ಅಚ್ಚ ಅಸಲು ಅದೇ ರುಚಿ ಆಂಟಿ. ಅದಕ್ಕೆ ಚಿಚು, ಏನು ಹೋಟೆಲ್ ಅಲ್ಲಿ ಇರುವ ಹಾಗಿದೆಯಾ? ನೋಡ್ದಾ ನನ್ನ ಅಡಿಗೆ ರುಚಿ ಎಷ್ಟೊಂದು ಕ್ವಾಲಿಟಿ ಆಗಿದೆ ಅಂತ ಹೋಟೆಲ್ ಅವರೇ ಅಡಿಗೆನ ನನ್ ಜೊತೆ ಕೇಳಿ ತಿಳ್ಕೊಬೇಕು. ಹೌದು ಬನ್ನು, ಚಿಚ್ಚು ಕೈಯಲ್ಲಿ ಮ್ಯಾಜಿಕ್ ಇದೆ. ಮಾಂಸ ನೋಡು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹೌದೌದು, ಮಸಾಲೆ ಕೂಡ ತುಂಬಾ ರುಚಿಯಾಗಿದೆ. ಚಿಚ್ಚು, ನಾವು ಹೀಗೆ ತಿಂದು ಸುಮ್ನೆ ಇರೋದಿಲ್ಲ, ನಿನಗೆ ಒಂದು ಅದ್ಭುತವಾದ ಗಿಫ್ಟ್ ಕೊಡ್ತೀವಿ. ಚಿಚು ಅದನ್ನ ಕೇಳಿ ಹೆಮ್ಮೆಯಿಂದ, ಅಯ್ಯೋ ತುನಿ, ನನಗೆ ಗಿಫ್ಟ್ ಎಲ್ಲ ಯಾಕೆ, ನೀವೆಲ್ಲ ಹೊಟ್ಟೆ ತುಂಬಾ ತಿಂದ್ರೆ ಸಾಕು. ಚಿನ್ನು, ನೀನ್ ಕೂಡ ತಿನ್ನೋ. ಅಮ್ಮ, ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ. ಯಾರು ಕಂಡು ಹಿಡಿಯೋದಿಲ್ಲ, ಬಾಯಿ ಮುಚ್ಕೊಂಡು ತಿನ್ನೋ. ಎಲ್ರೂ ಸಂತೋಷವಾಗಿ ತಿಂತಾ ಇದ್ರು. ಬನ್ನು ಕೂಡ ತುಂಬಾ ರುಚಿಯಾಗಿದೆ ಅಂತ ಹೇಳಿ ತಿಂತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವನ್ ಬಾಯಲ್ಲಿ ಏನೋ ಸಿಕ್ಕಾಕೊಳ್ತು. ಅರೆ, ಏನಿದು ಕಲ್ಲ? ಬಾಯಿಂದ ತೆಗ್ದು, ಅರೆ ಏನಿದು ಕಲ್ಲು ರೀತಿ ಅನ್ಸ್ತಾ ಇದೆ. ಇಲ್ಲ, ಗಟ್ಟಿಯಾಗಿಲ್ವಲ್ಲ, ಇದೇನೋ ಪೇಪರು. ಬನ್ನು ಅದು ಏನು ಅಂತ ನೋಡೋದಕ್ಕೋಸ್ಕರ ನೀರ್ ಹಾಕಿ ತೊಳ್ದ. ಅದೊಂದು ಪ್ಲಾಸ್ಟಿಕ್ ಪೀಸ್ ತರ ಇತ್ತು. ಅದರಲ್ಲಿ ಏನೋ ಬರ್ದಿತ್ತು. ಬನ್ನು ಜೋರಾಗಿ ಅದನ್ನ ಓದ್ದ. ಸ್ಟಾರ್ ಬಾಬೂಜಿ ಹೋಟೆಲ್ ಟೋಕನ್ ನಂಬರ್ 45. ಎಲ್ರೂ ತಿನ್ನೋದನ್ನ ಬಿಟ್ಟು ಅವನು ಓದಿದನ್ನ ಕೇಳಿದ್ರು. ಏನು ಟೋಕನ್ ನಂಬರ್ 45? ಆಂಟಿ, ನೀವು ಕೋಳಿನ ಟೋಕನ್ ಹಾಕಿ ಬೇಯಿಸಿದ್ರ ಅಥವಾ ಕೋಳಿ ಬಾಯಲ್ಲಿ ಟೋಕನ್ ಇಟ್ಟ? ಚಿಚುಕಾಗಿ ಅದನ್ನ ಕೇಳಿ ಹೆದರ್ಕೊಂಡು, ಬನ್ನು, ಅದು ನನ್ನ ಮಸಾಲಾ ಪ್ಯಾಕೆಟ್ ನ ಕವರ್ ಆಗಿರ್ಬೇಕು, ಅದು ಟೋಕನ್ ಆಗಿರೋದಿಲ್ಲ. ಇಲ್ಲ ಇಲ್ಲ ಆಂಟಿ, ಇದು ನಿಜವಾಗ್ಲೂ ಬಾಬೂಜಿ ಹೋಟೆಲ್ ನ ಟೋಕನ್. ಹಾಗಾದ್ರೆ ನೀವು ಅಡಿಗೆ ಮಾಡಿಲ್ವಾ? ಹೋಟೆಲ್ ಇಂದ ತಂದಿದ್ದ? ಅದನ್ನು ಕೇಳಿ ಟುನಿ ತುಂಬಾನೇ ಕೋಪದಿಂದ, ಚಿಚ್ಚು, ನಿಜ ಹೇಳು, ನೀನೇ ಅಡಿಗೆ ಮಾಡಿದ್ದ ಅಥವಾ ಹೋಟೆಲ್ ಇಂದ ತಂದಿದ್ದ? ನನಗೆ ಯಾಕೋ ಚಿಚ್ಚು ಮೇಲೆ ಡೌಟ್ ಬರ್ತಾ ಇದೆ. ಚಿಚ್ಚು ಇಷ್ಟ ಚೆನ್ನಾಗಿ ಅಡಿಗೆ ಮಾಡ್ತಾಳ, ಮಾಂಸ ಇಷ್ಟು ಸ್ಮೂತ್ ಆಗಿರುವಾಗ ಡೌಟ್ ಬಂತು. ತಕ್ಷಣ ಮಹಿ ಹದ್ದು ಚಿಚುಕಾಗಿಯ ಮನೆಯೊಳಗಡೆ ಹೋದಾಗ ಮಂಚದ ಕೆಳಗಡೆ ಇದ್ದ ಕಾಟನ್ ಬಾಕ್ಸ್ಗಳನ್ನ ನೋಡಿದ್ಲು. ಚಿಚ್ಚು ಸಿಕ್ಕಾಕೊಂಡ್ಲು. ಚಿಚ್ಚು ನಮಗೆ ಮೋಸ ಮಾಡಿದಾಳೆ, ಎಲ್ಲವನ್ನು ಹೋಟೆಲ್ ಇಂದನೇ ತಂದಿರೋದು. ಪಾಪ ಚಿಚು ಸಿಕ್ಕಾಕೊಂಡಿದ್ಲು. ಅವಳಿಂದ ಏನು ಹೇಳಕ್ಕಾಗ್ತಿಲ್ಲ. ಅಯ್ಯಯ್ಯೋ, ಎಲ್ಲರೂ ನನ್ನ ಕ್ಷಮಿಸಿ. ಅಷ್ಟು ಚೆನ್ನಾಗಿರುವ ಕೋಳಿನ ಕಡಿಯಕ್ಕೆ ನನಗೆ ಮನ್ಸೇ ಬರ್ಲಿಲ್ಲ. ಅದು ಮಾತ್ರನಾ ನನ್ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಎಲ್ರೂ ಹಸಿವಿಂದ ನನ್ ಮನೆಗೆ ಬಂದಿದ್ರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆ ಊಟ ಕೊಡ್ಬೇಕು ಅಂತ ಅದು ಕೂಡ ಒಳ್ಳೆ ಹೋಟೆಲ್ ಇಂದನೇ ಆರ್ಡರ್ ಮಾಡಿದೀನಿ. ಅದೆಲ್ಲ ತಪ್ಪಾ? ಆಂಟಿ, ನಮಗೆ ಯಾಕೆ ಕೋಪ ಗೊತ್ತಾ? ನೀವು ಅಡಿಗೆ ಮಾಡ್ಲಿಲ್ಲ, ಆದ್ರೆ ಕೈ ನೋವು, ಸೊಂಟ ನೋವು, ಕಣ್ಣೆಲ್ಲ ಉರಿತಾ ಇದೆ ಅಂತ ಏನೆಲ್ಲ ಬಿಲ್ಡಪ್ ಕೊಟ್ರಿ, ಅದಕ್ಕೆ ನಮ್ಗೆ ಕೋಪ ಬಂದಿದ್ದು. ಹೌದು ಚಿಚ್ಚು, ನೀನ್ ಅಡಿಗೆ ಮಾಡಿಲ್ಲ ಅಲ್ವಾ? ನಿಜ ಹೇಳಿದ್ರೆ ನಾವು ಕೂಡ ನಿನ್ ಜೊತೆ ಸೇರಿ ಸಂತೋಷ ಪಡ್ತಾ ಇದ್ದೋ ಅಲ್ವಾ? ಕ್ರೆಡಿಟ್ಸ್ ಎಲ್ಲ ನನಗೆ ಬರ್ಬೇಕು ಅಂತ ಹಾಗೆ ಮಾಡ್ದೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡೋದಿಲ್ಲ. ಏನೇ ಆಗ್ಲಿ, ಸಾರೆಲ್ಲ ತುಂಬಾ ಟೇಸ್ಟ್ ಆಗಿದೆ, ಪರವಾಗಿಲ್ಲ. ಹೋಟೆಲ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರಿ ಸರಿ, ಎಲ್ಲರೂ ತಿನ್ನಲು ಸ್ಟಾರ್ಟ್ ಮಾಡಿ, ಬಿಸಿ ಆರೋಗುತ್ತೆ. ಹೌದು ಮಮ್ಮಿ, ಚಿಚ್ಚು ಆಂಟಿ ಸುಳ್ಳು ಹೇಳಿದ್ರು. ನಾವು ಕೇಳಿದ ಫುಡ್ ತಾನೇ ನಮ್ಗೆ ತರಿಸಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಆಂಟಿ, ನನಗೊಂದ್ ಲೆಗ್ ಪೀಸ್ ಹಾಕಿ, ಇವಾಗ ಟೋಕನ್ ಇಲ್ದೆ ಹಾಕಿ ಆಂಟಿ. ಎಲ್ರೂ ಸಂತೋಷವಾಗಿ ತಿಂದ್ರು. ಚಿಚ್ಚು ಮಾತ್ರ ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆದ್ರೆ ಊಟ ಮಾಡುವಾಗ ತಲೆ ಎತ್ತಿ ಕೂತ್ಕೊಂಡು ಚೆನ್ನಾಗಿ ತಿಂದ್ಲು. ಏನೇ ಆದ್ರೂ ನನ್ನ ಆಲೋಚನೆ ಕರೆಕ್ಟನೇ. ಬಾಬೂಜಿಯವರ ಹೋಟೆಲ್ ಇಂದ ತರಿಸಿರೋದು. ಆಂಟಿ, ಇನ್ನೊಂದ್ಸಲ ಬಿರಿಯಾನಿ ತರಿಸಿ, ಆದ್ರೆ ನೀವು ಮಾಡಿದ್ದು ಅಂತ ಹೇಳ್ಬೇಡಿ, ನಾವು ನಂಬದಿಲ್ಲ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ರು ನಮ್ಮಂಗೆ ಹೆಮ್ಮೆಯಿಂದ ಮಾತಾಡ್ಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ಬಾರ್ದು. ಹಾಗೇನೆ ಹೋಟೆಲ್ ಪಾರ್ಸಲಲ್ಲಿರೋ ಟೋಕನ್ನ ತೆಗೆಯಕ್ಕೆ ಮರೀಲೂಬಾರ್ದು. ಗಣರಾಜ್ಯೋತ್ಸವ ದಿನ. ಅದು ಆನಂದಪುರ ಅನ್ನುವ ಊರು. ಒಂದಿನ ಸಂಜೆ ಸಮಯ. ಹಬ್ಬಗಳೆಲ್ಲ ಹೋದ್ರೂ ಕೂಡ ಮುಂದೆ ಬರುವ ಗಣರಾಜ್ಯೋತ್ಸವ ದಿನಕ್ಕೋಸ್ಕರ ಪಕ್ಷಗಳೆಲ್ಲರೂ ಕೂಡ ಉತ್ಸಾಹದಿಂದ ಇದ್ರು. ಹೀಗಿರುವಾಗ ಸಿಟಿಯಲ್ಲಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವ ಬುಜ್ಜಿ, ಬನ್ನು, ಚಿನ್ನು ರಿಪಬ್ಲಿಕ್ ಡೇಗೋಸ್ಕರ ಊರಿಗೆ ಬಂದಿದ್ರು. ಅವರು ಊರಿನ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಸುತ್ತಮುತ್ತ ತುಂಬಾನೇ ಕತ್ಲಾಗಿತ್ತು.
ಆದ್ರೆ ಅವರ ಮನಸ್ಸಲ್ಲಿ ಮಾತ್ರ ಹೊಸ ಬೆಳಕು ಕಾಣಿಸ್ತಾ ಇತ್ತು. ಚಿನ್ನು, ಬನ್ನು, ನಾಳೆ ರಿಪಬ್ಲಿಕ್ ಡೇ ಅಲ್ವಾ? ನಿಮ್ಗೆ ನೆನ್ಪಲ್ಲಿದ್ಯಾ? ರಿಪಬ್ಲಿಕ್ ಡೇ ದಿನ ನಾವು ಸ್ಕೂಲಲ್ಲಿ ಧ್ವಜಾರೋಹಣ ಮಾಡಿ ಆಮೇಲೆ ಚಾಕ್ಲೇಟ್ ಎಲ್ಲ ಕೊಟ್ರೆ ತಿನ್ಕೊಂಡು ಮೈದಾನದಲ್ಲಿ ಕೂತ್ಕೊಂಡು ಏನಾದ್ರೂ ಫ್ಯೂಚರ್ ಬಗ್ಗೆ ಮಾತಾಡ್ತಿರ್ತೀವಿ. ಆ ದಿನ ನಾವು ಮಾತಾಡಿದ್ದೆ ಅಲ್ವಾ ಇವಾಗ ನಮ್ಮ ಜೀವನದಲ್ಲಿ ನಡೀತಾ ಇದ್ದಿದ್ದು ಅಂತ. ಸ್ಕೂಲು ಇವಾಗ ನಮ್ಮ ಊರಲ್ಲಿ ಇಲ್ಲ ಅಂತ ಗೊತ್ತಾದಾಗ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಆ ಸ್ಕೂಲಲ್ಲಿರುವ ಗೋಡೆಗಳೆಲ್ಲಾನು ಬಿದ್ದೋಗಿದೆ ಕಣೋ. ಅಲ್ಲಿ ಯಾರೂ ಓದ್ತಾನೂ ಇಲ್ಲ, ಟೀಚರ್ಸ್ ಕೂಡ ಇಲ್ಲ. ನಾವು ಓದಿದ ಆ ಸ್ಕೂಲಿಗೋಸ್ಕರ ನಾವೇನಾದರೂ ಮಾಡಬೇಕಲ್ವಾ? ಹೌದು ಬುಜ್ಜಿ, ನಮ್ಮೂರಿನಲ್ಲಿರುವ ಮಕ್ಕಳು ಎಲ್ಲರೂ ಕೂಡ ಇವಾಗ ಪಕ್ಕದೂರಲ್ಲಿರುವ ಸ್ಕೂಲಿಗೆ ಹೋಗಿ ಓದ್ಕೊಳ್ತಾ ಇದ್ದಾರೆ. ಪಾಪ ಕಷ್ಟಪಟ್ಟು ಅವರು ಬೆಳಿಗ್ಗೆ ಸಂಜೆ ಅಂತ ಅಷ್ಟು ದೂರ ನಡ್ಕೊಂಡು ಹೋಗಿ ಬರೋದನ್ನ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ಈ ಸ್ಕೂಲಲ್ಲಿ ಓದಿತಾನೆ ನಾವು ಇಷ್ಟು ದೊಡ್ಡ ಜಾಗದಲ್ಲಿ ಇರೋದು ನಮ್ಮ ಊರಿಗೋಸ್ಕರ, ನಮ್ಮ ಊರಿನಲ್ಲಿರುವ ಚಿಕ್ಕ ಮಕ್ಕಳಿಗೋಸ್ಕರ, ನಮ್ಮ ಊರಿನಲ್ಲಿರುವ ಸ್ಕೂಲ್ಗೋಸ್ಕರ ನಾವು ಏನಾದರೂ ಒಂದು ಖಂಡಿತ ಮಾಡಲೇಬೇಕು. ಹೌದು ಕಣೋ, ಇಷ್ಟು ಸಂಪಾದನೆ ಮಾಡಿ ನಮ್ಮ ಊರಲ್ಲಿರುವ ಸ್ಕೂಲಿಗೋಸ್ಕರನೂ ನಮ್ಮ ಊರಿಗೋಸ್ಕರನೂ ಏನೂ ಮಾಡಲಿಲ್ಲ ಅಂದರೆ ಆಮೇಲೆ ಸಂಪಾದನೆ ಮಾಡಿ ಏನು ಪುಣ್ಯ ಹೇಳಿ? ನಮ್ಮ ಊರಿನ ಬದಲಾವಣೆಗೆ ನಾವೇ ಏನಾದರೂ ಮಾಡಲೇಬೇಕು. ಈ ಊರಲ್ಲಿ ಒಂದು ಸ್ಕೂಲ್ನ ಕಟ್ಟಲೇಬೇಕು. ಅದಕ್ಕೆ ನಾವು ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣನ ಕೊಡಲೇಬೇಕು. ಆವಾಗಲೇ ನಾವು ಸಂಪಾದನೆ ಮಾಡಿದ್ದಕ್ಕೆ ಒಂದು ಅರ್ಥ. ಹಾಗೆ ಅವರು 3 ಜನ ಸೇರಿ ಒಂದು ನಿರ್ಧಾರಕ್ಕೆ ಬಂದರು. ಎಲ್ಲರೂ ಅವರವರ ಮನೆಗೆ ಹೋಗಿ ಅವರ ತಂದೆ ತಾಯಿಯ ಹತ್ತಿರ ಈ ವಿಷಯದ ಬಗ್ಗೆ ಮಾತಾಡಿ ಅವ್ರ ಹತ್ರ ಅನುಮತಿ ತಗೊಳ್ಬೇಕು ಅಂತ ಅಂದ್ಕೊಂಡು ಆವಾಗಲೇ ಅವರ ತಕ್ಷಣ ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು. ಅಮ್ಮ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನಾಳೆ ರಿಪಬ್ಲಿಕ್ ಡೇ ಅಲ್ವಾ? ನಮ್ಮೂರಲ್ಲಿ ಸ್ಕೂಲ್ ಇಲ್ಲ, ಮಕ್ಕಳೆಲ್ಲರೂ ಪಕ್ಕದ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾನು, ಚಿನ್ನು, ಬನ್ನು 3 ಜನ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ. ಏನಮ್ಮ ಅದು? ನಾಳೆ ಗಣರಾಜ್ಯೋತ್ಸವ ದಿನ ನೀವು ಧ್ವಜಾರೋಹಣ ಮಾಡ್ತೀರಾ? ಮಾಡಿ ಸ್ಕೂಲಲ್ಲಿ ನೀವು ಮಾಡಿದ್ದೆಲ್ಲ ನನಗೆ ಚೆನ್ನಾಗಿ ನೆನಪಲ್ಲಿದೆ. ಹೌದಮ್ಮ, ನಾಳೆ ಧ್ವಜಾರೋಹಣ ಮಾಡಬೇಕು. ಆದರೆ ಅದಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದರೆ, ಇವಾಗ ನಾನು ಇಷ್ಟೊಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಸ್ಕೂಲಲ್ಲಿ ನಾನು ಕಲ್ತ್ಕೊಂಡ ಪಾಠ ತಾನೆ. ಅಲ್ಲಿ ಸ್ಕೂಲಲ್ಲಿ ಓದಿ ನಾನು ಇವಾಗ ಈ ಸ್ಥಿತಿಯಲ್ಲಿ ಇದ್ದೀನಿ. ನಾನು ಈ ಸ್ಥಿತಿಯಲ್ಲಿ ಇದ್ದೀನಿ, ಆದರೆ ನಮ್ಮೂರಲ್ಲಿ ನಾನು ಓದಿದ ಸ್ಕೂಲೇ ಇಲ್ವಲ್ಲಮ್ಮ. ಇವಾಗ ನಮ್ಮೂರಲ್ಲಿರುವ ಮಕ್ಕಳೆಲ್ಲರೂ ಕೂಡ ಪಕ್ಕದ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅದನ್ನ ನೋಡಕ್ ತುಂಬಾ ಕಷ್ಟ ಆಗ್ತಾ ಇದೆ ಅಮ್ಮ. ಅದಕ್ಕೆ ಚಿನ್ನು, ಬನ್ನು, ನಾನು ಎಲ್ಲರೂ ಸೇರಿ ನಮ್ಮೂರಲ್ಲಿರುವ ಸ್ಕೂಲನ್ನ ಪುನಃ ಕಟ್ಟಕ್ಕೆ 1 ಲಕ್ಷ ರೂಪಾಯಿ ಕೊಡೋಣ ಅಂತ ಇದ್ದೀವಿ. ಅದನ್ನು ಕೇಳಿದ ಟೋನಿ, ತುಂಬಾ ಸಂತೋಷ ಮಗಳೇ. ನಾನು ಕೂಡ ನಿನ್ನ ವಯಸ್ಸಲ್ಲಿ ನನ್ನ ಹತ್ರ ಇದ್ದ ಎಲ್ಲ ಹಣನ ಊರಿಗೋಸ್ಕರ ಎಲ್ರಿಗೋಸ್ಕರನೂ ಕೊಡ್ತಾ ಇದ್ದೆ. ಆವಾಗ ಎಲ್ರು ನನ್ನನ್ನ ಬೈತಾ ಇದ್ರು, ಯಾಕೆ ಆಸ್ತಿನೆಲ್ಲ ಹಾಳು ಮಾಡ್ತೀಯಾ ಅಂತ. ಆದ್ರೆ ನನಗೆ ಗೊತ್ತು ನಾನು ಮಾಡ್ತಾ ಇರೋದು ಒಳ್ಳೆ ವಿಷಯ ಅಂತ. ಇವಾಗ ನನ್ನ ಮಗಳು ಕೂಡ ನನ್ನ ಥರನೇ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನ ನಾನು ತಡಿತೀನಾ ಏನೋ? ಇನ್ನೊಂದ್ ಕಡೆ ಬನ್ನುಗಿಳಿ ಅವನ ತಾಯಿಯಾದ ಚೋಟುವಿನ ಹತ್ತಿರ ಈ ವಿಷಯದ ಬಗ್ಗೆನೇ ಮಾತಾಡ್ತಿದ್ದ. ಅಮ್ಮ, ನಾಳೆ ರಿಪಬ್ಲಿಕ್ ಡೇ ಅಲ್ವಾ? ರಿಪಬ್ಲಿಕ್ ಡೇಗೆ ನಾವು ಎಲ್ಲರೂ ಸೇರಿ ಒಂದು ವಿಷಯ ನಿರ್ಧಾರ ಮಾಡಿದ್ದೀವಿ. ನಾನು ನಮ್ಮ ಊರಲ್ಲಿ ಓದಿದ ಸ್ಕೂಲ್ ಇವಾಗ ಇಲ್ಲ ಅಲ್ವಾ ಅಮ್ಮ? ಆ ಸ್ಕೂಲ್ ಇಲ್ಲ ಅನ್ನೋದು ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಸ್ಕೂಲ್ ಕಟ್ಟಕ್ಕೆ 1 ಲಕ್ಷ ರೂಪಾಯಿ ಹಣ ಕೊಡೋಣ ಅಂತ ಇದ್ದೀವಿ. ನನಗೋಸ್ಕರ ನೀನು ಕೂಡಿಟ್ಟ ಆ ಒಡವೆಗಳನ್ನ ಕೊಟ್ರೆ ಆ ಒಡವೆಗಳನ್ನ ಮಾರಿ ನಾನು ಹಣ ಕೊಟ್ಬಿಡ್ತೀನಿ. ಇದು ಒಳ್ಳೆ ವಿಷಯ ತಾನೇನೋ? ಅದಕ್ಯಾಕೋ ಇಷ್ಟು ಸಂಕೋಚ ಕೇಳಕ್ಕೆ? ನಾನು ನಿನ್ ಮದ್ವೆಗೋಸ್ಕರ ಕೂಡಿಟ್ಟಿರುವ ಒಡವೆಗಳು ಅದು. ನಿನಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಿನ್ನನ್ನ ಓದ್ಸಕ್ಕೆ ನನ್ನ ಹತ್ರ ಹಣ ಇತ್ತಿಲ್ಲ. ಆವಾಗ ಒಡವೆಗಳನ್ನ ಅಡ ಇಟ್ಟು ನಿನ್ನನ್ನ ಓದಿಸ್ದೆ. ನೀನು ಓದಿ ಒಳ್ಳೆ ಕೆಲ್ಸಕ್ಕೆ ಹೋದ್ಮೇಲೆ ಆ ಒಡವೆಗಳನ್ನ ನೀನು ತಗೊಂಡ್ ಬಂದ್ಕೊಟ್ಟೆ. ಇವಾಗ ಆ ಒಡವೆಗಳನ್ನ ಪುನಃ ನಿನಗೋಸ್ಕರ ಕೊಡ್ತೀನಿ, ಅಷ್ಟೇ ತಾನೇ? ಈ ಕಡೆ ಚಿನ್ನುಕಾಗಿ ಅವನ ತಾಯಿ ಹತ್ರ ಮಾತಾಡ್ಬೇಕು ಅಂತ ಕೂತ್ಕೊಂಡಿದ್ದ. ಅವನ ತಾಯಿ ಚಿಚುಕಾಗೆ ಎಲ್ಲರನ್ನೂ ಯಾವಾಗ್ಲೂ ತಮಾಷೆ ಮಾಡಿ ಮಾತಾಡುವ ಒಂದು ಅಭ್ಯಾಸ ಇರೋಳು. ಅವಳು ಅಂಗಡಿ ಲೆಕ್ಕ ನೋಡ್ತಾ ಇದ್ಲು. ಅಮ್ಮ, ಯಾವಾಗ ನೋಡಿದ್ರು ಅಂಗಡಿ ಲೆಕ್ಕನೇ ನೋಡ್ತಾ ಇರ್ತೀಯಾ? ಈ ಊರಿನ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ನಮ್ಮ ಊರಲ್ಲಿರುವ ಎಲ್ಲರ ಹತ್ರನೂ ಏನಾದ್ರೂ ಮಾತಾಡಿ ಜಗಳ ಮಾಡ್ಕೊಂಡಿದ್ಯಾ? ಈ ಊರಿನವರು ನಿನಗೆ ಸ್ವಲ್ಪನಾದ್ರೂ ಗೌರವ ಕೊಡ್ತಾ ಇದ್ದಾರಾ? ನಾನು, ಬುಜ್ಜಿ, ಬನ್ನು 3 ಜನನು ನಮ್ಮೂರಲ್ಲಿ ಸ್ಕೂಲ್ ಕಟ್ಟಕ್ಕೆ ಹಣ ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ. ಆವಾಗ ಚಿಚು ಕೋಪದಿಂದ, ಏನೋ ನಿನಗೇನಾದ್ರೂ ಬುದ್ಧಿ ಕೆಟ್ಟೋಗಿದ್ಯಾ? ನಾವು ಕಷ್ಟಪಟ್ಟು ಸಂಪಾದನೆ ಮಾಡೋ ಹಣನ ಯಾಕೆ ಊರಿಗೋಸ್ಕರ ನಾವು ಖರ್ಚು ಮಾಡಬೇಕು? ಆ ಟುನಿ ಬುಜ್ಜಿಗೆ ಬುದ್ಧಿ ಇಲ್ಲ, ಆದ್ರೆ ನನಗ್ ಬುದ್ಧಿ ಇದೆ. ನನ್ನಿಂದ ಹಣ ಎಲ್ಲ ಕೊಡಕ್ಕಾಗಲ್ಲ. ಅಮ್ಮ, ನೀನು ಯಾಕಮ್ಮ ಯಾವಾಗ್ಲೂ ಇದೇ ರೀತಿ ಇರ್ತೀಯಾ? ಊರಿನ ಬಗ್ಗೆ ಯೋಚನೆ ಮಾಡಲ್ಲ, ಊರಿನವ್ರ ಬಗ್ಗೆ ಯೋಚನೆ ಮಾಡಲ್ಲ, ಆದ್ರೆ ಇದೇ ಊರಿನಲ್ಲಿ ಬಾಳ್ತಾ ಇರ್ತೀಯ.
ಯಾರು ನಿನಗೆ ಗೌರವ ಕೊಡಲ್ಲ. ಆ ಗೌರವ ಕೊಡ್ಬೇಕು ಅಂತ ಯೋಚನೆ ನಿನಗೆ ಬಂದಿದ್ದೇ ಇಲ್ವಾ? ನಿಂತರನೇ ನಾನು ಇರ್ಬೇಕಾ ಅಮ್ಮ? ನನ್ನಿಂದ ಆಗಲ್ಲ. ಈ ಊರಿನವರು ನನ್ನ ಕುಟುಂಬಕ್ಕೂ ನನಗೂ ಗೌರವ ಕೊಡ್ಲೇಬೇಕು. ನಾನು ನಮ್ಮ ಸ್ಕೂಲ್ಗೋಸ್ಕರ ಹಣ ಕೊಟ್ಟೇ ಕೊಡ್ತೀನಮ್ಮ. ಹಾಗಂತ ಚಿನ್ನು ಹೇಳಿದಾಗ ಚಿಚಿಗೆ ಬುದ್ಧಿ ಬಂತು. ನಿಜಾನೇ ಕಣೋ, ಈ ಊರಿನಲ್ಲೇ ಇದ್ದೀನಿ. ಈ ಊರಿನವರು ನನಗೆ ಗೌರವ ಕೊಡ್ತಾನೇ ಇಲ್ಲ. ನಿನ್ನಂತ ಒಳ್ಳೆ ಯೋಚನೆ ಏನಾದ್ರೂ ನಾನು ಯೋಚನೆ ಮಾಡಿದ್ರೆ ಸಿಕ್ತಿತ್ತೋ ಏನೋ. ಸರಿ ಕಣೋ, ನೀನು ಅನ್ಕೊಂಡಿದ ಹಾಗೆ ಮಾಡು. ನಾನು ಏನು ಹೇಳೋದಿಲ್ಲ. ಹಾಗೆ ಆ ದಿನ ಸಂಜೆ ಸಮಯ ಚಿನ್ನು ಬನ್ನು ಬುಜ್ಜಿ ಆ ಊರಿನ ಮುಖ್ಯಸ್ಥರಾದ ಮಹಿಹದ್ದನ ನೋಡಕ್ಕೆ ಮನೆಗೆ ಹೋಗಿದ್ರು. ಮಹಿಹದ್ದು ಯಾವಾಗ್ಲೂ ಊರಿಗೇನಾದ್ರೂ ಒಳ್ಳೇದು ನಡಿಬೇಕು ಅಂತ ಅಂದ್ಕೊಳ್ಳೋರು. ನಮಸ್ಕಾರ. ನಾವು ನಾಳೆ ರಿಪಬ್ಲಿಕ್ ಡೇಗೋಸ್ಕರ ಒಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಂದಿದ್ದೀವಿ. ನಮ್ಮೂರಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಓದಿದ ಸ್ಕೂಲ್ ಇಲ್ಲ. ನಮ್ಮೂರಿನ ಮಕ್ಕಳು ಎಲ್ರೂ ಕೂಡ ಪಕ್ಕದವರಿಗೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮೂರಲ್ಲಿ ಸ್ಕೂಲ್ ಕಟ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹೌದು, ಆ ಸ್ಕೂಲ್ ಕಟ್ಟಕ್ಕೆ ನಾವು 3 ಜನನು 1 ಲಕ್ಷ ರೂಪಾಯಿ ಕೊಡ್ತೀವಿ. ಅದು ಅಲ್ಲದೆ ನೀವು ಕೂಡ ಏನಾದ್ರೂ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಊರಿನವ್ರ ಹತ್ರ ಇದ್ರ ಬಗ್ಗೆ ನೀವೇ ಮಾತಾಡ್ಬೇಕು. ಹಾಗಂತ ಮಕ್ಕಳು ಹೇಳಿದನ್ನ ಕೇಳಿ ಮಹಿಹದ್ದು ತುಂಬಾನೇ ಸಂತೋಷಪಟ್ಟಿತು. ತುಂಬಾ ಧನ್ಯವಾದ ಮಕ್ಕಳೇ. ನಿಮ್ಮಂತ ಮಕ್ಕಳು ನಮ್ಮೂರಿನಲ್ಲಿ ಇರೋದು ನಮ್ಮ ಅದೃಷ್ಟ. ನೀವು ಹುಟ್ಟಿದ ಊರನ್ನ, ಓದಿದ ಸ್ಕೂಲನ್ನ ಮರಿಲೇ ಇಲ್ಲ. ಆ ಸ್ಕೂಲ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಈ ವಿಷಯದ ಬಗ್ಗೆ ಊರಿನವರ ಹತ್ರ ನಾನ್ ಮಾತಾಡ್ತೀನಿ. ಆ ದಿನ ರಾತ್ರಿಯ ಸಮಯ ಊರಲ್ಲಿ ಎಲ್ರು ನಿದ್ರೆ ಮಾಡ್ತಾ ಇದ್ದಾಗ ಚಿನ್ನು ಬನ್ನು ಬುಜ್ಜಿ ಹಾಗೂ ಅವರ ತಾಯಿಯಂದ್ರು ಎಲ್ರು ಕೂಡ ನಾಳೆ ಗಣರಾಜ್ಯೋತ್ಸವ ದಿನಕ್ಕೋಸ್ಕರ ಅಲಂಕಾರಗಳನ್ನ ಏರ್ಪಾಡುಗಳನ್ನೆಲ್ಲ ಮಾಡ್ತಾ ಕೂತ್ಕೊಂಡಿದ್ರು. ಆವಾಗ ಚಿಚುಕಾಗೆ ಅವ್ರೆಲ್ರಿಗೂ ಟೀ ಕಾಫಿ ಹಾಕೊಂಡು ಸ್ನಾಕ್ಸ್ ತಗೊಂಡ್ ಬಂದು ಕೊಟ್ಟು ಉತ್ಸಾಹ ಪಡಿಸ್ತಿದ್ಲು. ಇಲ್ಲಿವರೆಗೂ ಒಬ್ರತ್ರ ಇನ್ನೊಬ್ರು ಮಾತಾಡ್ತಾನೆ ಇರ್ತಿತ್ತಿಲ್ಲ. ಆದ್ರೆ ಈ ದಿನ ಎಲ್ರೂ ತುಂಬಾನೇ ಸಂತೋಷದಿಂದ ಕೆಲಸ ಮಾಡ್ತಿದ್ರು. ಬನ್ನು, ಆ ಅಶೋಕ ಚಕ್ರ ಇಲ್ಲಿ ಮಧ್ಯದಲ್ಲಿ ಬರ್ಬೇಕು. ಚಿನ್ನು, ಆ ಹೂಮಾಲೆಲ್ಲ ತಗೊಂಡ್ ಬಂದೆ ಅಲ್ವಾ? ಅಲ್ಲಿ ಮೆಟ್ಲತ್ರ ಕಂಬಗಳಿದೆಲ್ಲ, ಅದಕ್ಕೆ ಸುತ್ತು ಪಂಚಾಯಿತಿ ನಾಳೆ ನೋಡಕ್ಕೆ ಅರಮನೆ ತರ ಇರ್ಬೇಕು ಗೊತ್ತಾ? ಹಾಗೆ ಎಲ್ರೂ ಸೇರಿ ಕಷ್ಟಪಟ್ಟು ರಂಗೋಲಿ ಹಾಕೋದ್ರು. ಹಾಗೇನೆ ಹೂಗಳಿಂದ ಪಂಚಾಯಿತಿ ಆಫೀಸನ್ನ ಅಲಂಕಾರ ಮಾಡಿದ್ರು. ಹಾಗೇನೆ ಪಂಚಾಯಿತಿ ಆಫೀಸಲ್ಲಿ ಎಲ್ಲಾ ಕಡೆನೂ ಸೀರಿಯಲ್ ಬಲ್ಬ್ಸ್ಗಳನ್ನ ಹಾಕಿದ್ರು. ಇವಾಗ ಪಂಚಾಯಿತಿ ಆಫೀಸ್ ನೋಡಕ್ಕೆ ತುಂಬಾ ಅಂದವಾಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ತನಕ ಎಲ್ರೂ ಸೇರಿ ಕಷ್ಟಪಟ್ಟು ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಮರುದಿನ ಬೆಳಗ್ಗೆ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಪಂಚಾಯಿತಿ ಆಫೀಸ್ಗೆ ಬಂದು ಅಲ್ಲಿ ಮಾಡಿರುವ ಅಲಂಕಾರವನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ರು. ಆಮೇಲೆ ಧ್ವಜಾರೋಹಣ ಮಾಡಿದ್ರು. ಎಲ್ರೂ ಧ್ವಜಾರೋಹಣ ಮಾಡಿದಾಗ ಸಲ್ಯೂಟ್ ಮಾಡಿದ್ರು. ಆಕಾಶದಲ್ಲಿ ಧ್ವಜ ತುಂಬಾ ಸಂತೋಷವಾಗಿ ಹಾರಾಡೋ ತರ ಇತ್ತು. ಆವಾಗ ಮಹಿಹದ್ದು ಮೈಕ್ ಮುಂದ್ಗಡೆ ನಿಂತ್ಕೊಂಡು ಗಂಭೀರವಾಗಿ, ನಮ್ಮೂರಿನ ಪ್ರಜೆಗಳಿಗೆ ನಮಸ್ಕಾರ. ನಮ್ಮೂರಿನಲ್ಲಿ ಇವತ್ತು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿ ಮುಗ್ದಿದೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇರುವ ನಮ್ಮೂರಿನ ಮಕ್ಕಳಾದ ಚಿನ್ನು ಬನ್ನು ಬುಜ್ಜಿನೇ. ಅವರೇ ನಮ್ಮೂರಿಲಿ ಗಣರಾಜ್ಯೋತ್ಸವ ತುಂಬಾ ಚೆನ್ನಾಗಿ ನಡಿಬೇಕು ಅಂತ ಈ ಎಲ್ಲ ಏರ್ಪಾಡುಗಳನ್ನ ಮಾಡಿದ್ದಾರೆ. ಅವರಿಗೆ ಧನ್ಯವಾದ. ಹಾಗಂತ ಮಹಿಹದ್ದು ಹೇಳ್ತಾ ಇದ್ದಾಗ ಕೆಳಗಡೆಯಿಂದ ನೋಡ್ತಾ ಇದ್ದ ಚಿಚ್ಚು, ಚೋಟು ಹಾಗೂ ಟೂನಿಗೆ ತುಂಬಾ ಹೆಮ್ಮೆ ಅನಿಸ್ತು. ಆ ಮಕ್ಕಳು ನಮ್ಮೂರಿಗೋಸ್ಕರ ಇನ್ನೊಂದು ಮುಖ್ಯವಾದ ವಿಷಯನ ಹೇಳಿದ್ದಾರೆ. ಅವರು ನಮ್ಮೂರಲ್ಲಿ ಓದಿ ಇವಾಗ ಪಟ್ಟಣದಲ್ಲಿ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವ ಮಕ್ಕಳು. ಅವರು ಸಂಪಾದನೆ ಮಾಡಿದ ಹಣನ ಅವರೇ ಇಟ್ಕೊಳ್ಳದೆ ನಮ್ಮೂರಿನಲ್ಲಿ ಒಂದು ಶಾಲೆ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಅವರು ಸಂಪಾದನೆ ಮಾಡಿದ ಹಣದಲ್ಲಿ 3 ಲಕ್ಷ ರೂಪಾಯಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮೂರಿನವರಿಗೋಸ್ಕರ ಅವರು ಸಹಾಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರಿಗೋಸ್ಕರ ನಾವು ಕೂಡ ಸಹಾಯ ಮಾಡಬೇಕು ಅಲ್ವಾ? ನಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನ ನಾವೂ ಕೊಟ್ರೆ ನಮ್ಮೂರಿನ ಮಕ್ಕಳು ನಮ್ಮೂರಿನ ಶಾಲೆಯಲ್ಲೇ ಓದ್ತಾರೆ. ಹಾಗಂತ ಹೇಳಿ ಮಹಿಹದ್ದು ಟುನಿ ಹಾಗೂ ಚೋಟು, ಚಿಚು ಎಲ್ಲರನ್ನ ಸ್ಟೇಜ್ಗೆ ಬರಕ್ಕೇಳಿ ಅವ್ರಿಗೂ ಕೂಡ ಅವರು ಗೌರವ ಕೊಟ್ರು. ಆವಾಗ ಬುಜ್ಜಿ ಸ್ಟೇಜಲ್ಲಿ ಹತ್ತಿ ಮೈಕ್ ಹಿಡ್ಕೊಂಡು ಎಲ್ಲರ ಹತ್ರ ತುಂಬಾನು ಹೆಮ್ಮೆಯಿಂದ, ನಮ್ಮೂರಿನವರಿಗೆ ನಮಸ್ಕಾರ. ನಾನ್ ಬುಜ್ಜಿ. ನಾನು ಹುಟ್ಟಿದ್ದು ಇದೇ ಊರಲ್ಲಿ, ಓದಿದ್ದು ಇಲ್ಲಿರುವ ಸ್ಕೂಲಲ್ಲೇ. ಆದ್ರೆ ಇವಾಗ ನಮ್ಮೂರಿನಲ್ಲಿ ನಾವು ಓದಿದ ಸ್ಕೂಲ್ ಇಲ್ಲ ಅನ್ನೋದು ನಮ್ಮೆಲ್ರಿಗೂ ತುಂಬಾ ಬೇಜಾರಾಗ್ತಾ ಇದೆ. ನಮ್ಮೂರಿನಲ್ಲಿರುವ ಚಿಕ್ಕ ಚಿಕ್ಕ ಮಕ್ಕಳು ಇನ್ನೊಂದೂರಿಗೆ ಹೋಗಿ ಓದ್ತಾ ಇರೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ನಾವು ಹುಟ್ಟಿದ ಊರನ್ನ, ಓದಿದ ಸ್ಕೂಲನ್ನ, ಪಾಠ ಕಲಿಸ್ಕೊಟ್ಟ ಅಧ್ಯಾಪಕರನ್ನ ಮರಿಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ. ಅದನ್ನೇ ನಾವೀಗ ಫಾಲೋನು ಮಾಡ್ತಾ ಇದ್ದೀವಿ. ನಮ್ಮ ಊರಿನಲ್ಲಿ ನಮ್ಮ ಮಕ್ಕಳಿಗೋಸ್ಕರ ನಾವು ಸ್ಕೂಲ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮಿಂದಾದ ಸಹಾಯನ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾವಾಗಲೂ ಎಲ್ರೂ ಒಟ್ಟಿಗೆ ಇದ್ರೇನೆ ಏನಾದರೂ ಒಂದು ಸಾಹಸನ ಮಾಡೋಕ್ಕಾಗುತ್ತೆ. ನಾವೆಲ್ಲರೂ ಒಟ್ಟಿಗೆ ಇದ್ದು
ಈ ಸಾಹಸ ಸಾಧನೆಯನ್ನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಂತ ಹೇಳಿದಾಗ ಚಿನ್ನು ಬನ್ನು ಕೂಡ ಸ್ಟೇಜ್ ಹತ್ತಿ ಅವ್ರ ಪರವಾಗಿ ಅವರು ಮಾತಾಡಿದ್ರು. ಚಿಚುಕಾಗೆ ಇಲ್ಲಿವರೆಗೂ ಅವಳು ತಪ್ಪಾಗಿ ನಡ್ಕೊಂಡ ಎಲ್ಲ ಪಕ್ಷಿಗಳ ಹತ್ತಿರ ಕ್ಷಮಾಪಣೆ ಕೇಳಿದ್ಲು. ಎಲ್ರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ ಎಲ್ಲ ಪಕ್ಷಿಗಳ ಹತ್ತಿರ ಅವಳನ್ನು ಹೇಳ್ಕೊಂಡ್ಲು. ತಮ್ಮ ಮಕ್ಕಳ ಬಗ್ಗೆ ಊರಿನವರು ಎಲ್ರೂ ಮಾತಾಡ್ತಾ ಇರೋದನ್ನ ನೋಡಿ ತಾಯಿಯಂದ್ರು ತುಂಬಾನೇ ಸಂತೋಷದಿಂದ ಈ ರೀತಿ ಹೇಳಿದ್ರು. ಬುಜ್ಜಿ, ನೀನ್ ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ಏನ್ ಪುಣ್ಯ ಮಾಡಿದ್ದೀನೋ ನನಗೆ ಗೊತ್ತಿಲ್ಲಮ್ಮ. ಇವಾಗ ಬುಜ್ಜಿಯ ತಾಯಿ ಅಂತ ಎಲ್ಲರೂ ಈ ಊರಿನಲ್ಲಿ ಹೇಳ್ತಾ ಇರುವಾಗ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿನ್ ಮಗಳು ತುಂಬಾ ಒಳ್ಳೆ ಯೋಚನೆ ಮಾಡಿದಾಳೆ, ಅವಳು 100 ವರ್ಷ ಚೆನ್ನಾಗಿರ್ತಾಳೆ ಅಂತ ಎಲ್ರೂ ಹೇಳೋದನ್ನ ಕೇಳಿದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದ್ ಕಣೋ ಚಿನ್ನು, ಇಷ್ಟು ದಿನ ನಾನು ಕೂಡ ಎಲ್ಲರ ಹತ್ರ ತಪ್ಪಾಗಿ ಮಾತಾಡ್ತಾ ಇದ್ದೆ. ಆದ್ರೆ ನನ್ ಮಗ ನೀನ್ ನನಗೆ ಒಳ್ಳೆ ಪಾಠ ಕಲ್ಸ್ಕೊಟ್ಟಿದೀಯ. ಇನ್ ಮುಂದೆ ನಿನಗಿಷ್ಟವಾದ ತಾಯಿಯಾಗಿ ನಾನು ಈ ಊರಲ್ಲಿ ಬಾಳ್ತೀನಿ ಕಣೋ. ಹಾಗೆ ಆ ಗಣರಾಜ್ಯೋತ್ಸವ ದಿನ ಆನಂದಪುರದ ಚರಿತ್ರೆಯಲ್ಲಿ ಒಂದು ಮರೆಯಕ್ಕಾಗದೇ ಇರುವ ನೆನಪಾಗಿ ಮಿಗ್ಲಿ ಹೋಯಿತು. ಆ ದಿನ ಗಣರಾಜ್ಯೋತ್ಸವ ದಿನ ತುಂಬಾ ಚೆನ್ನಾಗಿ ಆಚರಿಸಿದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಯಾವಾಗ್ಲೂ ಹುಟ್ಟಿದ ಊರು, ನಾವು ಓದಿದ ಸ್ಕೂಲು, ಹಾಗೇನೆ ನಮಗೆ ಪಾಠ ಹೇಳಿಕೊಟ್ಟ ಅಧ್ಯಾಪಕರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಮರಿದೇ ಇರೋವನೇ ನಿಜವಾದ ದೇಶಭಕ್ತ.